ನಾ ಬರೋದೇ ಲೇಟ್ ಮಾಡಿ ಬಂದೀನಿ. ಮಾಂತೇಶ್ ಹುಲ್ಲೂರು ಕಾಮಿಡಿ ಅಂತಂದರೆ ಯೂಟ್ಯೂಬ್ನೇ ಬರ್ತಾವೆ. ನಮ್ಮ ಗೌಡ್ರು ನಾವು ಸಾಕಷ್ಟು ಕಾರ್ಯಕ್ರಮ ಮಾಡೀವಿ, ಶಾಸಕರು ನಾವು. ಆರಂಭದಲ್ಲಿ ಅನ್ನೋ ಗುರಿನನ್ನು ಸ್ಮರಣೆ ಮಾಡಿಕೊಂಡು ನೇರ ವಿಷಯಕ್ಕೆ ಬರ್ತೀನಿ. ನಮ್ಮ ಗುರುಗಳಾದ ಶ್ರೀ ನಿರಂಜನ ಪ್ರಣಮ ಸ್ವರೂಪಿ ಮಹಂತ ಮಹಾಸ್ವಾಮಿಗಳ ಅಪ್ಪಾಜಿಗೆ ಜೋರಾದ ಚಪ್ಪಳೊಂದಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, 10 ನಿಮಿಷದ ಮುಗಿಸ್ತೀನಿ, ಎದ್ದು ಹೋಗ್ಬೇಡ್ರಿ. 60 ಕಿಲೋಮೀಟ್ರ್ ಬಂದಿನ ಹಾರಿ. ನೀವು ಎಲ್ಲ ನಿಮಗೆ ಎಷ್ಟು ಸರ್ಕಾರ ಅನುಕೂಲ ಮಾಡಿಕೊಟ್ರು ಈ ನಮ್ಮನ್ನು ಗಾದಲ್ಲಿ ನಡೀತಲ್ಲ ಅವ್ವ. ನಮ್ಮ ಈ ಊರಿನ ಗುರುಗಳಾದ ವೇದಮೂರ್ತಿ ಮಾದೇವ ಗುರುಗಳಿಗೆ ಅನಂತ ಕೋಟಿ ನಮಸ್ಕಾರ, ಜೋರಾದ ಚಪ್ಪಳೊಂದಿಗೆ ನಮಸ್ಕಾರ ಸಲ್ಲಿಸಿ, ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸು ಹೊಂದಿರಬೇಕು. ತನು ಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡು ಗರ್ವ ಅಹಂಕಾರ ಬಿಡ್ಕೋತ ಮಡಿವಾಳಪ್ಪ ಹೇಳ್ಯಾರ. ಅದಕ್ಕೆ ವಿಶೇಷವಾಗಿ ನಾ ಭಾಳತ್ತ ಹೇಳೋದಲ್ಲ. ಅಪ್ಪವರು ಅಪ್ಪಣಿ ತೊಗೊಂಡು ನಾ ಜೇಟಿಗೆ ಅಪ್ಪವರು ನಾ ಜಲ್ದಿನೇ ಬರ್ಬೇಕಾಗಿತ್ತು ರೀ. ಶಾಪುರದಾಗ ಒಂದು ಪುರಾಣ ಮುಗಿಸೋಕೆ ಲೇಟ್ ಆಗಿಬಿಡ್ತದು. ಅದಕ್ಕೆ ವೀರಭದ್ರೇಶ್ವರ ಮಹಾರಾಜಕಿ ಯವ್ವ ನಿಮಗೇನಾಗಿರ್ಬೇಕತ್ತೀನಿ. ನಿಮ್ಮ ಜಗಳದ ಹಬ್ಬ ಮಾಡ್ಲಿಕ್ಕೂ ನೀವೇ ಮುಂದೆ, ಜಾತ್ರೆ ಮಾಡ್ಲಿಕ್ಕೂ ನೀವೇ ಮುಂದೆ, ಹುಣ್ಣಿ ಮಾಡ್ಲಿಕ್ಕೂ ನೀವೇ ಮುಂದೆ, ಮದಿ ಮಾಡ್ಲಿಕ್ಕೂ ನೀವೇ ಮುಂದೆ, ಜಗ ಆಡ್ಲಿಕ್ಕೂ ನೀವೇ ಮುಂದೆ, ಒಂದು ಮನೆ 2 ಮನೆ ಮಾಡ್ಲಿಕ್ಕೂ ನೀವೇ ಮುಂದೆ. ನಾವು ಗಣಸರು ಕೂತೀವಿ ಸುಂದ, ನಮ್ಮ ಬಾಯಿ ಮಾಡಿ ಪೂರ ಬಂದ. ನಾನು ನಿನ್ನೆ ಏನಾಗಿತ್ತಂದ್ರೆ ಗುಲ್ಬರ್ಲಿಂದ ಶಾಪುರ ಹೊಂಟೀನಿ. ನಿಮ್ಗೆ ಎಷ್ಟು ಸರ್ಕಾರ ಅನುಕೂಲ ಮಾಡಿ ಕೊಟ್ಟಾರೆ ಅವ್ವ. ಸರ್ಕಾರ ನೋಡಿದ್ರಿಲ್ಲ, ಆಧಾರ್ ಕಾರ್ಡು ನಿಮ್ಮದೇ ಆಗ್ಯಾದ, ಬಸ್ಸು ನಿಮ್ಮದೇ ಆಗ್ಯಾದ. 1 2 ನಾವು ಸನ್ಯಾಸಿ ಆಗೋ ಪರಿಸ್ಥಿತಿ ಬಂದದ. ಯಾಕ್ರಿ ಗಂಗಾಳ ಬಾರ್ಸಕತ್ತೇವು ನಮ್ಮ ಶಾಪುರ ಒಬ್ಬರು ಗಣಸೂರು. ಬಸ್ಸಿನಾಗ ಹತ್ತಬೇಕು. ನಮ್ಮ ಕಂಡಕ್ಟರ್ ನಮ್ಮ ಜರ ಹೊಳ್ಳ್ಯಾರು ನೋಡಬೇಕಿಲ್ಲ, ಬರೀ ನಿಮ್ಮ ಕಡೆ ಬರ್ತಾನೆ. ಆಧಾರ ಆಟೋದ ಹುಡ್ದಾರ ಕಡೆ ಚಾದ ತೊಗೊಂಬರೋ ಪರಿಸ್ಥಿತಿ ಬಂದ ಗಣಸೂರ್ದು. ಇನ್ನೂ ನಗಿಸ್ಬಿಡ್ಬೇಕಾಗ್ಯದ. ಅದಕ್ಕೆ ವಿಶೇಷವಾಗಿ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಗೆ, 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಆಗಿ, 80ಕ್ಕೆ ಹೋಗಿ, 90ಕ್ಕೆ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ. ನಮ್ಮ ಮುತ್ತೆ 100 ವರ್ಷ ಬದುಕೇನ್ರಿ. ದಾನಿಲ ಧರ್ಮ ತೊಗೊಂಡು ಏನು ಮಾಡಬೇಕಾಗ್ಯದ? ಯಾಕಂದ್ರೆ 4 ಮಂದಿ ಬಾಯಾಗಿರ್ಬೇಕಂದ್ರೆ ನಮ್ಮ ದಿವಂಗತ ಶಿವಲಿಂಗಪ್ಪ ಗೌಡ್ರು, ನಮ್ಮ ದೊಡ್ಡಪ್ಪ ಗೌಡ್ರು, ಬಸವರಾಜಪ್ಪ ನಿಮ್ಮಂಥ ಊರು ಹಿರಿಯರು ಇರಬೇಕು. ಚಪ್ಪಾಳೆ ಅವ್ರು ಇರ್ಬೇಕು ರೀ. ನಾವೆಲ್ಲ ಅವ್ರು ನೋಡೀವಿ ನಾವು. ಅದಕ್ಕೆ ಮತ್ತು 100 ವರ್ಷ ಬದುಕಂಥವ್ರು ಹಿರಿಯರು. ನಿಮ್ಮದು ಮುಗದ ತಮ್ಮ ಅನ್ನ ಬ್ಯಾಳಿ ಉಂಡು ಪೂರ ನಾರಾಯಣ ಕಾಲಾಗ 50 ವರ್ಷಕ್ಕೆ ಬಂದೀವಿ ನಾವು. 10ಕ್ಕೆ ಕಾಪಾರ, 20ಕ್ಕೆ ಸುಪಾರ, 30ಕ್ಕೆ ಸುಗಾರ, 40ಕ್ಕೆ ಜಾಮಾರ, 50ಕ್ಕೆ ಡಮಾರ. ಆಯ್ತಾರ ಹುಟ್ಟದ, ಸೋಮವಾರ ಬೆಳೆದ, ಮಂಗಳವಾರ ಮದುವೆ ಆದ, ಬುಧವಾರ ಮಕ್ಕಳ್ದ, ಗುರುವಾರ ಗಳಿಸ್ದ, ಶುಕ್ರವಾರ ಬಸ, ಶನಿವಾರ ಸಾತ್ತ. ಹೌದಿಲ್ರಿ? ನಾನು 15 ನಿಮಿಷದ ಮುಗಿಸ್ತೀನ. ನೇರವಾಗಿ ವಿಷಯನೇ ಹೇಳ್ಬೇಕಂತ ಹೇಳಿ ಪಾಟೀಲ್ರು ಬಂದು ಬಸವರಾಜವರು. ಹೌದಿಲ್ರಿ? 1 ತಾಸು ಆರಾಮಾಗಿರ್ಬೇಕಾರ 1 ಜಂಪ್ ನಿದ್ದೆ ಮಾಡ್ಬೇಕತ್ರಿ. 1 ದಿನ ಆರಾಮಾಗಿರ್ಬೇಕಾರೆ ಎಲ್ಲರೂ ಪಿಕ್ನಿಕ್ ಹೋಗ್ಬೇಕತ್ರಿ ಹೆಂಡ್ರ ಮಕ್ಕಳು ತೊಗೊಂಡು. 1 ತಿಂಗಳು ಆರಾಮಾಗಿರ್ಬೇಕಾರ ಮದುವೆ ಮಾಡ್ಕೋಬೇಕತ್ತ. ಯಾಕೋತಮ್ಮ ಮದುವೆ ಆಗ್ಯದ ನಿಂದು ಹೆಣ್ಣೆ ಸಿಗಲ್ಲ. ನೌಕರಿ ಮಾಡ್ರೆ ಆಟ ಆತ ಇಲ್ಲೇ ಬರುವಾಗ ಇರಬದ್ರೆ ಗುಡಿಗೆ ಕೌದಿ ತೊಗೊಂಡು ಎಲ್ಲೇ ಅವ್ರಿಗೆ ಹೆಣ್ಣ. ನಾ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ನಮ್ಮ ಶಾಸಕರಿಗೆ ಪಾಟೀಲ್ರಿಗೆ ಅಪ್ಪವ್ರಿಗೆ ಹೇಳಕತ್ತೀನಿ. ಇನ್ನೊಂದು 20-30 ವರ್ಷಿಗೆ ಏನಾಗ್ತದಂದ್ರೆ ಈ ನೌಕರಿ ಮಾಡೋರು ದೊಡ್ಡ ಸಾಹುಕಾರಗಳೇನು ರೊಕ್ಕ ಗಳಿಸಿಟ್ರಲ್ಲ ಅವರೇ ರೈತರ ಮನೆ ಮುಂದೆ ನಿಂತು ಗಂಗಾ ತೊಗೊಂಡು ನಿಂದಿರ್ತಾರೆ. 4 ರೊಟ್ಟಿ ಕೊಡ್ರಿ, 500 ರೂಪಾಯಿ ಕೊಡ್ತಿದ್ದು ಬೇಡ್ಕೊತೀನಿ ನಿಂದಿರ್ತಾರೆ ನೋಡು. ಚಪ್ಪಾಳ್ಯಾಕ ರೈತರ ಮನೆಗೆ ಅನ್ನ, ನೌಕರಿ ಮಾಡ್ರೆ ಮನೆಗೆ ಇಲ್ಲ. ಈ ತಿಳಿತಾವ ನೀವು ಟ್ಯೂಬ್ಲೈಟ್ ಹತ್ತು ನೋಡು. 1 ತಿಂಗಳು ಆರಾಮಾಗಿರಕ್ಕಾರ ಮದುವೆ ಮಾಡಬೇಕು. 1 ವರ್ಷ ಆರಾಮಾಗಿರೋ ಟಾಟಾ ಬಿರ್ಲಾ ಅಂಬಾನಿ ಗಳಿಕೆ ಮಾಡ್ಬೇಕತ್ರಿ. ನಾವು ಇನ್ನಟ್ಟು ಆರಾಮಾಗಿರ್ಬೇಕಾದ್ರೆ ಇಂಥ ಗುರುಗಳ ಸೇವಾ ಮಾಡಬೇಕು, ಪುರಾಣ ಕೇಳಬೇಕು, ತಂದೆ ತಾಯಿ ಸೇವಾ ಮಾಡಬೇಕು, ಬಿದ್ದವ್ರಿಗೆ ಎತ್ತಿಡಬೇಕು, ಹಸಿದವ್ರಿಗೆ ಅನ್ನ ನೀಡಬೇಕು. ಎಂತಿ ಕಾಲು ಹೊತ್ಬೇಕಾ? ಸುಮಾರು ಕುಂದ್ರಿ. ಮತ್ತು ಇದನ್ನು ಆರಾಮೇ ರೀ. ಮತ್ತು ಪೂರ್ತಿನೇ ಆರಾಮಾಗಿರೋ ಸಾಯ್ಬೇಕು, ಮತ್ತೇನು ಮಾಡಬೇಕು? ಅದಕ್ಕೆ ಕಡ್ಕೋಳು ಮಡಿವಾಳಪ್ಪ ಹೇಳ್ದಂಗೆ ಮನೆಯ ಕಟ್ಟಿಸಿದಿ ಮಾಳಿಗೆ, ಹೋಗೋದು ಬಂತಲ್ಲ ನಾಳಿಗೆ, ಗೊಂಗಡಿದು ಮಾಡ್ಯಾರ ಜೋಳಿಗೆ, ಇಟ್ಟು ಬಂದು ಉಣ್ತಾರಲ್ಲ ಹೋಳಿಗೆ. ಹೌದಿಲ್ರಿ? ಸ್ವಲ್ಪ ನಗಿಸ್ಬೇಕು. ಆಧ್ಯಾತ್ಮಕ್ಕೆ ಹೋಗಿ ಬರ್ಬೇಕಾದ್ರೆ ಟೈಮ್ ಇಲ್ಲ. ಇನ್ನು ಊಟ ಮಾಡಿಲ್ಲ ನೀವು. ವಿಶೇಷವಾಗಿ ನಮ್ಮ ಮೊದಲೇ ಟೈಮ್ ತಪ್ಪಿ ನಾವು ಬಂದೀವಿ. ಈ ಕೆಮ್ಮುದ್ರೆ ಗುಮ್ತ್ರಿ ಅಂತ ನನ್ನ ಪಕ್ಕ ಗೊತ್ತಾಗ್ಯದ್ರಿ ಅವರು. ಯಾಕಂದ್ರೆ ಮಾಡಿ ನೋಡಿಬಿಡ್ಬೇಕ್ರಿ. ಅದಕ್ಕೆ ಮೊಬೈಲ್ದಾಗ ಒಂದು ಮೆಸೇಜ್ ಹೋಯ್ತತ್ರಿ ಏನಂತ,
ಮೊಬೈಲ್ದಾಗ ಮೆಸೇಜ್ ಬರ್ತಾವೆ ಗೊತ್ತಿಲ್ಲ ರೀ. ಏನು ಮೆಸೇಜು? ಮದುವೆ ಮಾಹಿತಿ ಅಂತ ಮೆಸೇಜ್ ಹೋಯ್ತತ್ರಿ. ಅದು ಮದುವೆ ಮಾಹಿತಿ ಮೆಸೇಜ್ ಅಂದ್ರೆ ಏನು? ಒಂದನ್ನು ಒತ್ತಿದಾಗ ಬೀಗರು ಯಾವ್ರತು ತಿಳಿಯುತ್ತದೆ, ಎರಡನ್ನು ಒತ್ತಿದಾಗ ಆ ಹುಡುಗಿ ಎಜುಕೇಷನ್ ಏನು ಮಾಡಿದ್ದಳಂತೂ ತಿಳಿಯುತ್ತದೆ, ಮೂರನ್ನು ಒತ್ತಿದಾಗ ಅವ್ರು ವರದಕ್ಷಿಣೆ ಎಷ್ಟು ಕೊಡುತ್ತಾರಂತೆ ತಿಳಿಯುತ್ತಂತ ಮೊಬೈಲ್ದಾಗ ಹಿಂಗೆ ಕಂಪ್ನಿಯವ್ರು ಹೇಳಕತ್ತೀರಿ. ಮತ್ತೊಬ್ಬ ಎಣ್ಣೆದ ಹೊಡೆದತ್ರ ಅವರೇ ಫೋನ, ಸರ ಈ ಮದಿ ಹಂತಿ ಬಿಟ್ಟಿಗೆ ಎಣ್ಣೆ ಹಂತಿ ಮಾಡ್ಕೋರಿ ಏನು ಒತ್ತಬೇಕತ್ಕೆ ಅಂತ ಮಗ ಅವ. ಈ ಮದಿ ಹಂತಿ ಬಿಟ್ಟಿಗೆ ಎಣ್ಣೆ ಹಂತಿ ಮಾಡ್ಕೊ ಏನೋ ನಿನ್ನ ಹಂತಿ ಕೂತ್ಕೊತ್ಬೇಕತ್ತಂತ ಅವ ಅನ್ನತ್ತವ. ನಿಮ್ಮ ಮದಿ ಮಾಡಮ್ಮ. ಅದಕ್ಕೆ ನೀವೆಲ್ಲ ಈಗಿನ ಕಾಲ ಹಂಗೆ ಅದ ಅವರೇ. ಅವಾಗ ಹೇಮರೆಡ್ಡಿ ಮಲ್ಲಮ್ಮಗ ಸಣ್ಣ ಸಣ್ಣ ಕತೆ ಹೇಳಿ ಮುಗಿಸ್ತೀನ. ಹೇಮರೆಡ್ಡಿ ಮಲ್ಲಮ್ಮಗ ಅವ್ರ ಹತ್ತಿ ಪದ್ಮಾವತಿ ಜಾಡ್ಸಿ ಒದ್ದಳತ್ರಿ. ಮಲ್ಲವ ನಿನ್ನ ಸಿಟ್ಟೆ ಇಲ್ಲತ್ತ ಜಾಡ್ಸಿ ಒದ್ದಳತ್ರಿ. ಮಲ್ಲಮ್ಮ ಹೋಗಿ ಹಂಗಾತ್ ಬಿದ್ದಳತ್ರಿ. ಮತ್ತೆ ಹೋಗಿ ಅವ್ರ ಹತ್ತಿ ಕಾಲೇ ಒತ್ಲಕತ್ತಳತ್ತ ಮಲ್ಲಮ್ಮ. ಮಲ್ಲವ ನಿನ್ನ ಸಿಟ್ಟೆ ಇಲ್ಲಲ್ಲ ಮತ್ತೆ ಬಂದು ನನ್ನ ಕಾಲೇ ಒತ್ತಲಕತ್ತ ಅವ್ರ ಹತ್ತಿ ಅಂದ್ಬಿಡ್ರಿ ಅವ್ವರೇ ಸೊಸಿಗೆ. ಅವಾಗ ಮಲ್ಲಮ್ಮ ಏನಂತಾಳ್ರಿ, ಸರ ಅತ್ತೇರೆ ನೀವೆಲ್ಲ ನನ್ನ ಜಾಡ್ಸಿ ಒದ್ದೀರಿ, ನಿಮ್ದೇನು ಮೊಳಕಲ್ ಛಳಕೊಂದದು ಏನು ತೊಡಿ ಛಳಕೊಂದದು, ಅದಕ್ಕೆ ನಿಮ್ಮ ಕಾಲು ಒತ್ತಬೇಕತ್ತ ಸೇವಾ ಮಾಡ್ಲಕತ್ನತ್ತ ಮಲ್ಲಮ್ಮ ಅಂದ್ಬಿಡ್ರಿ ಅವ್ವರೇ. ಅವಾಗ ಅವ್ರ ಅತ್ತಿಗೆ ಇವ್ನು ಈಗ ನೀವು ಪುರಾಣ ಮುಗಿದ್ರೇ ಹೋಗಿ ನಿಮ್ಮ ಸ್ವಚ್ಛರು ಜಾಡ್ಸಿ ಓದಿರಿ ನೋಡಮ್ಮ, ನಿಮಗೆ ಕಾಲು ಒತ್ತಲ್ಲ ನಿಮ್ಮ ಕುತ್ತಿಗೆ ಒತ್ತಾರ. ಇಲ್ಲಿಲ್ಲ ನಮ್ಮ ಶಾಪುರ ಕಡೆ ಇಲ್ಲೆಲ್ಲ ಬಂಗಾರ ಇದ್ದೀರಿ ಹೌದಿಲ್ರಿ ಅವ್ವರೇ. ಅದಕ್ಕೆ ನೀವೆಲ್ಲ ಚೆಂದಾಗಿರಬೇಕು. ನಮ್ಮ ಅತ್ತೆಲ್ಲ ನಮ್ಮ ತಾಯಿ ಅಂತ ನೀವು ತಿಳ್ಕೊಬೇಕು, ಮತ್ತು ನಮ್ಮ ಮಗಳಲ್ಲ ನಮ್ಮ ಸೊಸೆಯಲ್ಲ ನಮ್ಮ ಮಗಳಂತ ನೀವು ತಿಳ್ಕೊಬೇಕು. ಕಿಲೇನು ಕೂತಿಲ್ಲ ಮುದುಕಿಯಾರ ನೀವು ಕಲ್ಯಾಕ ಹಾಕಿದ್ದು ಕಿಲೆ ಕುತ್ತಿ ಗೊತ್ತಾರ ಸುಮ್ಮ ಕುಂದ್ರೋಕೆ ಮನೆಗೆ ಒಂದು ರೊಟ್ಟಿ ಉಂಡು. ನಿಮ್ಮ ಕಾಲ ನಾವು ಗಣಸೂರು ಸರಿ ಸಾಯಣಾಗಿವಿ ಯಾಕ್ರಿ? ಹೊರಗೆ ಹೋದ್ರೆ ಹೆಂಡ್ರಿ ಕಿರಿಕಿರಿ, ನಿಂಬಲ್ಲಿ ಬಂದ್ರೆ ಈ ತಾಯಿದ್ರೆ ಕಿರಿಕಿರಿ. ವೀರಭದ್ರೇಶ್ವರ ಮಹಾರಾಜಕಿ ಒಬ್ಬಾಕಿ ಮಾರ್ಮಾರಿದ್ದೋತವ್ರು ಹೆಣಲ್ಲ ತಲೆ ಮೇಲೆ ಮಾರ್ಮಾರಿದ್ದನು. ಬಾಜು ಮನೆ ಮಲ್ಲಮ್ಮಕ್ಕೆ ಹೋರತ್ತ, ಅಯ್ಯ ಅಕ್ಕ ಕೂದಲು ಹೆಂಗೆ ಬೆಳೆಸಿದೆ ಅಂತ ಕೇಳ್ದತ್ತ. ಅಯ್ಯ ಅಕ್ಕ ಮುಂಜಾನೆ ಒಂದು ಶಾಂಪು ಹಚ್ಕೊಂಡು ತಲೆ ತೊಳ್ಕೊತೀನಿ, ಈ ನಮ್ಮನ್ನು ಬಾದು ನಾನು ಹೆಣಲ್ಲ ಅಂದ್ರತ್ತ ಕೂದಲ. ಅಯ್ಯ ಕಂಪ್ನಿ ಶಾಂಪೂ ಕಂಪ್ನಿ ಯಾವ್ದು ಹೇಳ ಯಾಕಂದತ್ತ. ಅಯ್ಯ ಹೇಳೋದಂದ್ರತ್ತ ಅಕ್ಕಿ. ಮತ್ತು ಮಧ್ಯಾಹ್ನ ಏನು ಮಾಡ್ತೆ ಯಾಕೆ ಅಂತ ಕೇಳ್ದತ್ತ. ಮಧ್ಯಾಹ್ನ ಏನು ಮಾಡ್ತೀನಿ ಅಂದ್ರೆ ಯಾವುದೋ ಒಂದು ಕಂಪ್ನಿ ಎಣ್ಣೆ ತಂದಕ್ಕೆ ತಲೆಗೆ ಹಚ್ಕೋತೀನಿ ಹಚ್ಕೊಂಡು ಈ ನಮ್ಮನ್ನು ನಾನು ಕೂದಲು ಬೆಳೆದವ ಅಂತ ಹೇಳ್ದತ್ತ. ಮತ್ತು ಎಣ್ಣೆ ಕಂಪ್ನಿ ಯಾವ್ದು ಹೇಳ ಯಾಕಂದತ್ತ ಅದನ್ನು ಹೇಳೋದಂದ್ರತ್ತ. ಹೌದಿಲ್ರಿ? ಮತ್ತು ಸಾಯಂಕಾಲ ಏನು ಮಾಡ್ತೆ ಯಾಕೆ ಅಂತ ಕೇಳ್ದತ್ತ. ಸಂಜೆಕನ ಏನು ಮಾಡ್ತೀನಿ ಅಂದ್ರೆ ಸಾಯಂಕಾಲ ಏನು ಮಾಡ್ತೀನಿ ಅಂದ್ರೆ ತಲೆ ಅಂತಿದ್ಗೆ ಗೂಟು ಸೀಸನ ತಗೊಟ್ಟು ಬೋದಲಿ ಚೌರಿ ಇದ್ದು ಹತ್ರ ಅವು. ಅದಕ್ಕೆ ಆಗಿನ ನಾರೆ ಜಡೆಯು ನಾಗರ ಹೆಡಿಯಂತೆ, ಈಗಿನ ನಾರೆ ಜಡು ಕೋಳಿ ಪುಚ್ಚದಂತೆ. ಒಬ್ಬರು ಕೊತ್ತಂಬರಿ ಸೂಡಾಗ ಇಲ್ಲಿಲ್ಲ ಕಣ ಚಾಪ್ರ ಕಡೆ. ಅದಕ್ಕೆ ನೀವೆಲ್ಲ ಅವರೇ 3 ಮಂದಿ ಹೆಣ್ಮಕ್ಳು ಕಲ್ಲಮ್ಮ ಎಲ್ಲಮ್ಮ ಮಲ್ಲಮ್ಮ ಬೆಂಗ್ಳೂರಿಗೆ ಹೊಂಟಿರತ್ರಿ. ಬೆಂಗ್ಳೂರಿಗೆ ಹೋಗಿ ಮತ್ತು ರೈಲ್ವೆ ಹೊಂಟಾರಿ. ಟ್ರೇನ್ಯಾಗ ಹೊಂಟ್ರೆ ಟ್ರೇನ್ಯಾಗ ಕುಂತಿರು 3 ಮಂದಿ ಒಂದೇ ಸೀಟಿಗೆ ಕುಂತಾರಿ. ತಮ್ಮ ವಯಸ್ಸು ಲೆಕ್ಕ ಹೇಳಕತ್ತಿರ್ತಾರೆ ಕಲ್ಲಮ್ಮ ಮಲ್ಲಮ್ಮ ಎಲ್ಲಮ್ಮ. ಅಯ್ಯ ಕಲ್ಲಮ್ಮಕ್ಕ ನಿನಗೆ ಎಟ್ಟ ವಯಸ್ಸು ಹತ್ಕೇರತ್ತ. ಆಕೆ 50 ಇದ್ದು ಹೊತ್ತ. ಕೋಡಿ ನನಗೆ ಈಗ 40 ಅಂಡತ್ತು 10 ಕಡಿಮೆ ಮಾಡ್ರು 50 ಇದ್ರು. ಇಲ್ಲಿ ಬಾಜು ಮಲ್ಲಂಬಲ್ಲಿ ಬಂದರು. ಅಯ್ಯ ಮಲ್ಲಮ್ಮಕ್ಕ ನಿನಗೆ ಎಟ್ಟ ವಯಸ್ಸು ಹತ್ತಂದ್ರತ್ತ. ಆಕೆಗೆ 40 ಇದ್ದು ಹತ್ರಿ. ಕೋಡಿ ನನಗೆ ಈಗ 30 ಅಂದ್ರತ್ತ. ಇಲ್ಲಿ ಲಾಸ್ಟಿಗೆ ಎಲ್ಲಮ್ಮ ಕೂತ್ರಿ. ಎಲ್ಲಮ್ಮಲ್ಲಿ ಬಂದರು. ಅಯ್ಯ ಎಲ್ಲಮ್ಮಕ್ಕ ನಿನಗೆ ಎಟ್ಟ ವಯಸ್ಸು ಅಂದ್ರತ್ತ. ಆಕೆ 30 ಇದ್ದು ಹತ್ರಿ. ಕೋಡಿ ನನಗೆ ಈಗ 20 ಅಂದ್ರತ್ತ. ಈ ಟನೆಟಿಗೆ ನಮ್ಮ ಕಿಲ್ಲಿ ಬಸವಣ್ಣವ್ರು ಕೂತಾರಲ್ಲ ಮುತ್ತೆಯವ್ರು, ಇವರು ಬೆಂಗ್ಳೂರಿಗೆ ಹೋಗ್ಯಾರಿ. ಇವ್ರು ಮ್ಯಾಲೆ ಮಕ್ಕೊಂಡ್ರೆ ಡೆಬ್ಯಾಗ ಮಾದಾಯಿ ಮುತ್ತೆಯವರು ಮ್ಯಾಲೆ ಮಕ್ಕೊಂಡ್ರಿ. ಅವ್ರು 3 ಮಂದಿ ಕಲ್ಲಮ್ಮ ಎಲ್ಲಮ್ಮ ಮಲ್ಲಮ್ಮ ಮಾತಾಡ್ದ ಮಗನ ದಪ್ಪತ್ತವ್ರು ತೊಡಿಮೆ ಕೊಡ್ಕೊಂಡ್ಬಿದ್ನತ್ತೀವಿ ಬಸವಣ್ಣ ಮುತ್ಯಾರಿ. ಅವ್ರು ಕಲ್ಲವ ಮಲ್ಲವ ನೀ ಯಾರು ಅಂದ್ರೆ ನಾ ಏನೇ ಹುಟ್ಟಿದ್ದೀನಿ ಅದು ಏನೇ ಹುಟ್ಟಿ ಬಂದಿದ್ದು ಬಸವಣ್ಣಾಗಿ. ಈಗ ನಕ್ಕ ದೇವಗಣ್ಣ ನಕ್ಕಂಗೆ ಆಲಕತ್ತದ. ಇಲ್ಲಿ ಮುಖಂಡ್ರಾರ ಇನ್ನೂ ನಿಮ್ಗೆ ನಗಿಸ್ಬೇಕಾದ್ರೆ ಅವೆಲ್ಲ ನಮ್ಮ ಪಾಟೀಲ್ ಹೇಳ್ಯಾರ ಜಲ್ದಿ ಮುಗಿಸ್. ನೀವು ಯಾರಿಗಾರೆ ಕೆಣಕ್ರಿ ಗೌಡ್ರ ಮಂದಿಗೆ ಹೇಳ್ತೀನ ಕಮಿಟಿ ಕಾರ್ಯಕ್ಕೆ ಕೂಲಿ ಮಾಡೋರು ಬೇಯ್ಬೇಡ್ರು. ಕೂಲಿ ಮಾಡೋರು ಬೈದ್ರೆ ನಿಮ್ಗೆ ಹೊಲಿಕೆ ಬರ್ಲವರು ನೀವು ಭಜನೆ ಮಾಡ್ಬೇಕಾಗ್ತದ. 1-2 ನುಡಿ ಹಾಡಿ ಮುಂದಕ್ಕೆ ಹೋಗ್ತೀನಿ. ಕೂಲಿ ಮಾಡೋರು ಒಂದೇ ಕೂಲ ಮಾತಾಡ್ಕೊಂಡು ಕೆತ್ತುತ್ತರ ಹುಲ್ಲ. ಕೂಲಿ ಮಾಡೋರು ಒಂದೇ ಕೂಲ ಮಾತಾಡ್ಕೊಂಡು ಕೆತ್ತುತ್ತರ ಹುಲ್ಲ. ಹಿಂದ ಮುಂದಾಗುವುದಿಲ್ಲ ಮುಂದೆ ಹೋದೋರಿಗೆ ಹೊಡಿತಾರ ಕೊಲ್ಲ. ಆಗ್ಯದ ಗದ್ದಲ ನಕ್ಕರೆ ಸಂಶಯ ಸಾವು ಬರ್ಬೇಕಂತ ಸಂಶಯ ಬರಬಿಡದತ್ರಿ. ಹಿಂದ ಮುಂದ ಆಗುವುದಿಲ್ಲ ಮುಂದೆ ಹೋದೋರಿಗೆ ಹೊಡಿತಾರ ಕಲ್ಲ. ಗುತ್ತ ಏನು ತರಾಸಿ ನಮಗೆ ಕೊಟ್ಟಿಲ್ಲ
ಮುಂದ ಹೋಗಿ ಎನಿಸಿ ಕೋಬೇಡ ಬಲ ಮೈ ಮುರ್ದಂದೆ ಮಾಡುವುದಿಲ್ಲ ಪಗಾರ ಬೇಡ ತಾರ ಫುಲ್ಲ ಮೈ ಮುರ್ದಂದೆ ಮಾಡುವುದಿಲ್ಲ ಪಗಾರ ಬೇಡ ತಾರ ಫುಲ್ಲ ಹೆಚ್ಚು ಕಡಿಮೆ ಅಂದರೆ ನೀವು ಅಂದರೆ ನಾಳೆ ಬರಂಗಿಲ್ಲ ಬೇದಿಗೌಡ್ರು ನೋಡಮ್ಮ ನೀವು ಬರ್ತಾರ ನೋಡಮ್ಮ ಅವರು ಹೆಚ್ಚು ಕಡಿಮೆ ಅಂದರೆ ನೀವು ಅಂದರೆ ನಾಳೆ ಬರಂಗಿಲ್ಲ ಕಿಟಿ ನಮಗ ಆಗಿ ಬರುವುದಿಲ್ಲ ಬಾಯಿ ಬಡದು ಮಾಡ್ಯಾರ ರೈತಗ ಗೋಳ ರೊಕ್ಕ ಕೊಟ್ಟು ಮಾಡಬೇಕು ಹೊಲ ರಾಶಿ ಮಾಡಿ ತುಂಬೆನ ಚೀಲ ಹರಿಗಿ ಬಿತ್ತಿ ಮಾಡಬೇಕು ಹೊಲ ರಾಶಿ ಮಾಡಿ ತುಂಬೆನ ಚೀಲ ತಲೆ ಮ್ಯಾಗ ತೆಗೆದನ ಸಾಲ ಅಡತೀಗಿ ಹಚ್ಚನ ಮಾಲ ಬಡ್ಡಿಗಟ್ಟ ಮುರಿದು ಕೊಟ್ಟರ ಖಾಲಿ ಚೀಲ ಅಡತಿಯವರು ಕುಂತರ ಗಾದಿಯ ಮ್ಯಾಲ ಚಪ್ಪಾಳ್ಯಾಕ್ರಿ ಜಗತ್ತಿನಿಗೆ ಎರಡನೇ ದೇವ್ರು ಅಂದ್ರೆ ಮಪ್ಪ ಅನ್ನದಾತ ರೈತ ಚಪ್ಪಾಳ್ಯಾಕ ಅವನಿಗೆ ಎಷ್ಟು ಹೊಗಳಿದ್ರು ಕಡಿಮೆನೇ ಅದ ಹೌದಿಲ್ಲ ಇದು ಎರಡನೇ ಚೀಟಿ ರೊಕ್ಕ ಕೊಡ್ಬಿಡ್ಬ ಇದೇ ಚೀಟಿ ಹೊಡ್ಕೊತ ಹೋಗ್ಬಿಡು ಮನಿ ನೀನು ಇದೇ ಅದ ನಿಮಗೆ ಕೆಲಸನೇ ಚೀಟಿ ಹೊಡೆಯೋದು ಕಲ್ಲು ಹೊಡೆಯೋದು ಊತತ್ತಿ ಹಾಕೋದು ತೇರಿಗೆ ನಮ್ಮ ಕಡೆ ಶಾಪುರ ಕಡೆ ಇಲ್ಲೆಲ್ಲ ಬಂಗಾರೇನು ಅದಕ್ಕೆ ವೀರಭದ್ರೇಶ್ವರ ಮಹಾರಾಜಕಿ ಇಲ್ಲಿ ಯಾರು ಜೇಕರ್ ಹೊಡೆದ್ರೆ ಹೆಣ್ಮಕ್ಳು ಹೊಡೆಯಲ್ಲ ಮುಗಿಸ್ಬಿಡ್ತೀನಿ 5 ನಿಮಿಷದಾಗ